ಎರಡನೇ ಮೂಡ ಆಗ್ತಾ ಇದೆಯಾ ಈ ಚೆಸ್ಕಾಂ ಇಲಾಖೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಚೆಸ್ಕಾಂ ಹಿಸ್ಟರಿಯಲ್ಲೇ ಅಕೌಂಟ್ ಆಫೀಸರ್ಗಳ ಭಾರಿ ಟ್ರಾನ್ಸ್ಫರ್. ಈ ಚೆಸ್ಕಾಂ ಇಲಾಖೆ ಎರಡನೇ ಮೂಡ ಏನಾರು ಆಗ್ತಾ ಇದೆಯಾ ಅನ್ನುವಂತ ಡೌಟ್ ಈಗ ಕಾಡ್ತಾ ಇದೆ. ಮೈಸೂರಿನ ಚೆಸ್ಕಾಂ ಮಸ್ಕಾ ಭರ್ಜರಿ ಲೂಟಿ ಪ್ಲಾನ್ ಮಾಡಿದ್ದಾರೆ. ಏಕಾಏಕಿಯಾಗಿ ಆಡಿಟರ್ಗಳ ಹುದ್ದೆಗಳನ್ನ ಬದಲಾವಣೆ ಮಾಡಲಾಗಿದೆ. ಏಕಾಏಕಿ ಆದಂತ ಬದಲಾವಣೆ ಯಾಕೆ ಅನ್ನುವಂತ ಪ್ರಶ್ನೆ. 18 ಸಹಾಯಕ ಲೆಕ್ಕಾಧಿಕಾರಿಗಳು, ಸಹಾಯಕರು, 23 ಲೆಕ್ಕಾಧಿಕಾರಿಗಳು ಸೇರಿದಂತೆ 41 ಅಧಿಕಾರಿಗಳನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ಈ ಬಾರಿ ಟ್ರಾನ್ಸ್ಫರ್ ಹಿಂದೆ ಲೂಟಿ ಹೊಡೆಯೋ ಪ್ಲಾನ್ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸರ್ಕಾರದ ಆದೇಶವೇ ಇಲ್ಲದೆ ಚೆಸ್ಕಾಂನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಲಾಗಿದೆ. ಈ ಬದಲಾವಣೆ ಹಿಂದೆ ಇರುವಂತ ಪ್ಲಾನ್ ಏನು, ಯಾಕಾಗಿ ಬದಲಾವಣೆಯನ್ನ ಮಾಡಲಾಗಿದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಏಕಾಏಕಿಯಾಗಿ ಈ ಟ್ರಾನ್ಸ್ಫರ್ ಆಗಿರೋದು, ಅಕೌಂಟ್ ಆಫೀಸರ್ಗಳೇ ಇಲ್ಲದೆ ಅಕೌಂಟೆಬಿಲಿಟಿ ಹೇಗೆ ಇಟ್ಕೊಳ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಕೂಡ ಬೇಸಿಕ್ ಆಗಿ ಕಾಡುತ್ತೆ. ಲೆಕ್ಕ ಇಲ್ಲದೆ ರೊಕ್ಕ ಮಾಡುವಂಥ ಪ್ಲಾನ್ ಏನಾದರೂ ಈ ಚೆಸ್ಕಾಂ ಆಫೀಸರ್ಸ್ ಮಾಡಿದ್ದಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. 18 ಸಹಾಯಕ ಲೆಕ್ಕಾಧಿಕಾರಿಗಳು, ಸಹಾಯಕರು, 23 ಲೆಕ್ಕಾಧಿಕಾರಿಗಳು ಸೇರಿದಂತೆ 41 ಜನರನ್ನ ಏಕಾಏಕಿಯಾಗಿ ಈಗ ವರ್ಗಾವಣೆ ಮಾಡಲಾಗಿದೆ. ಆ ವರ್ಗಾವಣೆ ಆಗಿರುವಂತಹ ಲಿಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. 41 ಅಧಿಕಾರಿಗಳು ಈಗ ವರ್ಗಾವಣೆಯಾಗಿದ್ದಾರೆ. ಸಹಾಯಕ ಲೆಕ್ಕ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಇಲ್ಲಿ ಸಹಾಯಕ ಅಧಿಕಾರಿಗಳಿಗೆ ಹಿರಿಯ ಲೆಕ್ಕಾಧಿಕಾರಿಗಳ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ರೀತಿ ಏಕಾಏಕಿಯಾಗಿ ಮಾಡಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಏಕಾಏಕಿ ಮಾಡಿರೋದ್ರ ಹಿಂದೆ ಪ್ಲಾನ್ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಚೆಸ್ಕಾಂನಲ್ಲಿ ಭಾರಿ ಭ್ರಷ್ಟಾಚಾರ ಹಾಗಾದ್ರೆ ಏನಾದರೂ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈ ವರ್ಗಾವಣೆಯ ಹಿಂದೆ ಈಗ ಕಾಡ್ತಾ ಇರುವಂಥದ್ದು. ಕುತೂಹಲ ಅಂತೂ ಇದೆ, ಪ್ರಶ್ನೆಗಳಂತೂ ಇದೆ. ಈ ಅಧಿಕಾರಿಗಳ ವರ್ಗಾವಣೆ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಣವನ್ನ ಏನಾದರೂ ಗುಳುಂ ಮಾಡುವಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ ಈ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡ್ತಾ ಇದೆ. ಸರ್ಕಾರದ ಯಾವುದೇ ಆದೇಶ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಅಂದ್ರೆ, ಸರ್ಕಾರದ ಆದೇಶ ಇಲ್ಲದೆ ಸರ್ಕಾರದ ಗಮನಕ್ಕೂ ತರದೆ ಅಧಿಕಾರಿಗಳನ್ನ ಈ ರೀತಿಯಾಗಿ ಏಕಾಏಕಿಯಾಗಿ ವರ್ಗಾವಣೆ ಮಾಡಿರೋದು, ಹೆಚ್ಚುವರಿ ಜವಾಬ್ದಾರಿಗಳನ್ನ ಕೊಟ್ಟಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಏಕಾಏಕಿಯಾಗಿ ಈ ರೀತಿ ಟ್ರಾನ್ಸ್ಫರ್ ಮಾಡಿರೋದಿದೆಯಲ್ಲ, ಅದ್ರ ಜೊತೆಯಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ಕೊಟ್ಟಿರೋದಿದೆಯಲ್ಲ, ಸಾಕಷ್ಟು ಪ್ರಶ್ನೆಗಳಿದೆ. ಉತ್ತರ ಕೊಡೋರು ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಈ ಟ್ರಾನ್ಸ್ಫರ್ನ ಹಿಂದೆ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸುರೇಶ್, ನಿಜಕ್ಕೂ ಅಶ್ವಿನಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಮೈಸೂರಿನ ಚೆಸ್ಕಾಂನಲ್ಲಿ ಭಾರಿ ಪ್ರಮಾಣದ ಟ್ರಾನ್ಸ್ಫರ್ ಆಗಿರೋದು ನಿಜಕ್ಕೂ ಕೂಡ ಹಣ ಗುಳುಂ ಮಾಡುವ ಯೋಚನೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ರೀತಿಯಲ್ಲಿಯೇ ಚೆಸ್ಕಾಂನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದ್ಯಾ? ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ಅಧಿಕಾರಿಗಳ ವಲಯದಲ್ಲಿ ಕಾಡ್ತಾ ಇದೆ. ಅಧಿಕಾರಿಗಳು, ಮೇಲ್ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರದ ಯಾವುದೇ ಆದೇಶ ಇಲ್ಲದೆ ಏಕಾಏಕಿ ತಾತ್ಕಾಲಿಕವಾಗಿ ಅಲ್ಲಿರ್ತಕ್ಕಂಥ ಸುಮಾರು 41 ಲೆಕ್ಕಾಧಿಕಾರಿಗಳನ್ನ ಏಕಾಏಕಿ ಟ್ರಾನ್ಸ್ಫರ್ ಮಾಡಿರೋದ್ರ ಹಿಂದೆ ಹಣ ಗುಳುಂ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರ ಅಧಿಕಾರಿಗಳು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಕಿರಿಯ ಸಹಾಯಕರಿಗೆ ಹಿರಿಯ ಸಹಾಯಕರ ಜವಾಬ್ದಾರಿಯನ್ನ ಕೂಡ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಇಲ್ಲಿ ಲೋಪಗಳು ಎದ್ದು ಕಾಣ್ತಾ ಇರತಕ್ಕಂಥದ್ದು. ಯಾವುದೇ ಸರ್ಕಾರ ತಾತ್ಕಾಲಿಕವಾಗಿ ಇಲ್ಲಿ ಹುದ್ದೆಗಳನ್ನ ಬದಲಾವಣೆಯನ್ನ ಮಾಡಬೇಕಾದಂತ ಸರ್ಕಾರದಲ್ಲಿ ನಿಯಮದ ಸಂದರ್ಭದಲ್ಲಿ ಸರ್ಕಾರದ ಆದೇಶ ಬೇಕಿದೆ. ಜೊತೆಗೆ ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ಏಕಾಏಕಿ 41 ಅಧಿಕಾರಿಗಳನ್ನ ಇಲ್ಲಿ ಸ್ಥಳ ಬದಲಾವಣೆಯನ್ನ ಮಾಡಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫರ್ ಮಾಡಿರೋದ್ರ ಹಿಂದೆ ಅಕೌಂಟಬಿಲಿಟಿಯನ್ನ ಇವ್ರು ಹೇಗೆ ಮೇಂಟೈನ್ ಮಾಡ್ತಾರೆ? ಕಿರಿಯ ಸಹಾಯಕರಿಗೆ ಹಿರಿಯ ಸಹಾಯಕರ ಲೆಕ್ಕ ಪರಿಶೋಧಕರ ಹುದ್ದೆಯನ್ನ, ಲೆಕ್ಕ ಅಧಿಕಾರಿಗಳ ಹುದ್ದೆಯನ್ನ ಕೊಟ್ಟಿರೋದ್ರ ಹಿಂದೆ ಅಡಗಿರ್ತಕ್ಕಂಥ ಮರ್ಮ ಆದ್ರೂ ಏನು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು.
ಕಿರಿಯ ಲೆಕ್ಕಾಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಹಿರಿಯ ಲೆಕ್ಕಾಧಿಕಾರಿಗಳಾಗ್ತಾರೆ, ಅವರಿಗೂ ಕೂಡ ಅಲ್ಲಿ ಬಡ್ತಿಯನ್ನ ಕೊಡಬೇಕಾಗತ್ತೆ. ಜೊತೆ ಅನಾರೋಗ್ಯಕ್ಕೆ ಒಳಗಾಗಿದ್ದವ್ರಿಗೂ ಕೂಡ ಬೇರೆ ಸ್ಥಳಕ್ಕೆ ನಿಯುಕ್ತಿಗೊಳಿಸಿ ಹೆಚ್ಚುವರಿ ಜವಾಬ್ದಾರಿಯನ್ನ ಕೊಟ್ಟಿರೋದು ಅನುಕಂಪದ ಆಧಾರದಲ್ಲಿ ಇದು ಸರಿಯಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಚೆಸ್ಕಾಂ ಏನಿದೆ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ಈ ಇಷ್ಟು ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಕ್ಕಂತಹ ಚೆಸ್ಕಾಂನ ಎಂಡಿ ಮತ್ತೆ ಅಲ್ಲಿರ್ತಕ್ಕಂಥ ಮೇಲ್ಮಟ್ಟದ ಆಡಳಿತ ಅಧಿಕಾರಿಗಳು ಮಾಡಿರ್ತಕ್ಕಂಥ ಈ ರೀತಿಯಾದಂತಹ ಟ್ರಾನ್ಸ್ಫರ್ನ ಹಿಂದೆ ಯಾವುದಾದ್ರೂ ಕುತಂತ್ರ ಅಡಗಿದ್ಯಾ ಅನ್ನೋ ಒಂದು ಆರೋಪ, ಗಂಭೀರ ಆರೋಪಗಳು ಕೇಳಿ ಬಂದ ಇರ್ತಕ್ಕಂಥದ್ದು. ಆಡಳಿತ ಹಿತದೃಷ್ಟಿಯಿಂದ ಕೇವಲ ಒಂದಿಬ್ಬರನ್ನಷ್ಟೇ ಏಕಕಾಲದಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಪ್ರಮೇಯ ಇರುತ್ತೆ. ಜೊತೆಗೆ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಲೆಕ್ಕಾಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಇವರನ್ನ ಏನು ವರ್ಗಾವಣೆ ಮಾಡಲಾಗಿದೆ, ಬೇರೊಂದು ಹುದ್ದೆಗೆ ಬಡ್ತಿ ನೀಡಲಾಗಿದೆ, ಈ ರೀತಿಯಾದಂತಹ ವಿವರಣೆಗಳನ್ನ ಅಲ್ಲಿ ಕೊಡೋದರ ಹಿಂದಿರುತ್ತೆ. ಎಸ್ ಸುರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೇನೆ. ಚೆಸ್ಕಾಂನ ಎಂಡಿ ಶೀಲಾ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ. ಚೆಸ್ಕಾಂನಲ್ಲಿ 41 ಅಧಿಕಾರಿಗಳನ್ನ ಈಗ ವರ್ಗಾವಣೆ ಮಾಡಿರೋದಿದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಏಕಾಏಕಿಯಾಗಿ ವರ್ಗಾವಣೆ ಮಾಡಿರುವಂತ ರೀಸನ್ ಏನು? ಸರ್ಕಾರದ ಗಮನಕ್ಕೂ ಕೂಡ ತರದೆ, ಆದೇಶವೂ ಇಲ್ಲದೆ ಈ ರೀತಿಯಾದಂತ ವರ್ಗಾವಣೆ ಹೇಗ್ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಬೇಸಿಕ್ ಆಗಿ ಕಾಡ್ತಾ ಇದೆ ಮೇಡಮ್. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ, ನನಗೆ ಕೇಳಿಸ್ತಾ ಇದೆ. ವರ್ಗಾವಣೆ ಯಾವ್ದಾಗಿದೆ ಅಂದೆ? ಈಗ 41 ಅಧಿಕಾರಿಗಳ ವರ್ಗಾವಣೆ ಏನಾಗಿದೆ, ಆ ವರ್ಗಾವಣೆ ಪತ್ರ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ 41 ಅಧಿಕಾರಿಗಳ ವರ್ಗಾವಣೆ ಏಕಾಏಕಿಯಾಗಿ ಆಗಿರೋದಕ್ಕೆ ಕಾರಣ ಏನು ಅಂತ? ವರ್ಗಾವಣೆ ಮಾಡಿಲ್ಲ, ನಾವು ಡೆಪ್ಟೇಷನ್ ಹಾಕಿದೀವಿ. ಅಲ್ಲಿ ಖಾಲಿ ಇದೆ ಅಂತ ಹೇಳಿ ಡೆಪ್ಟೇಷನ್ ಹಾಕಿದೀವಿ. ಟೆಂಪ್ರರಿ ಆಗಿ 2 ಮಂತ್ಸ್ಗೆ ನಾವು ಡೆಪ್ಟೇಷನ್ ಹಾಕಿದೀವಿ. ಸರ್ಕಾರದ ಆದೇಶ ಇದೆಯಾ ಮೇಡಮ್ ಇದಕ್ಕೆ? ಡೆಪ್ಟೇಷನ್ ಏನ್ ಸರ್ಕಾರದ ಆದೇಶ ಇಲ್ಲ. ನಾವು ಇದು ವರ್ಗಾವಣೆಗೆ ಅಷ್ಟೇನೆ ಆದೇಶ ಕೊಡೋದು ಸರ್ಕಾರದಲ್ಲಿ. ಈ ವರ್ಗಾವಣೆ ಪತ್ರವನ್ನ ಕೆಲಸ ಮಾಡಿಸ್ಕೊಳ್ಳೋದಕ್ಕಾಗಿ ನಾವು ಅದನ್ನ ಮಾಡಿದೀವಿ. ಡೆಪ್ಟೇಷನ್ ಹಾಕಿರೋದು, ಯಾವ್ದು ವರ್ಗಾವಣೆ ಮಾಡಿಲ್ಲ. ಈ ಆಡಿಟರ್ಗಳ ಹುದ್ದೆಗಳಲ್ಲಿ ಬದಲಾವಣೆ ಏನಾಗಿದೆ, ಆ ಬದಲಾವಣೆಗಳಾಗಿರೋದು ಹಾಗಾದ್ರೆ ಹೌದು, ಆದ್ರೆ ಇದು ವರ್ಗಾವಣೆ ಅಲ್ಲ. ಹೌದೌದು, ಡೆಪ್ಟೇಷನ್ ನಾವು ಎಲ್ಲಿ ಖಾಲಿ ಇದೆ ಅಲ್ಲಿಗೆ ಅವ್ರನ್ನ ಡೆಪ್ಯೂಟ್ ಮಾಡಿದೀವಿ. ಮತ್ತೆ ಅವ್ರು ವಾಪಸ್ ಹೋಗ್ತಾರೆ ಅಲ್ಲಿಗೆ. ಇಟ್ ಇಸ್ ನಾಟ್ ವರ್ಗಾವಣೆ. ಈ ಅಕೌಂಟ್ ಆಫೀಸರ್ಗಳೇ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದೌದು, ಅಕೌಂಟ್ಸ್ ಆಫೀಸರ್ಸ್ ಡಿವಿಷನ್ ಅಲ್ಲಿ ಇಲ್ಲ ಅಂತ ಹೇಳಿ ನಾವು ಆಡಿಟ್ ಅಲ್ಲಿ ಇರೋರ್ನ ಅಲ್ಲಿ ಡೆಪ್ಟೇಷನ್ ಹಾಕಿದೀವಿ ಅಷ್ಟೇನೆ. ಈ ಅಕೌಂಟ್ ಆಫೀಸರ್ಗಳೇ ಇಲ್ಲ ಅಂತಂದ್ರೆ ಅಕೌಂಟೆಬಿಲಿಟಿ ಹೇಗೆ ಇಟ್ಕೊಳ್ಳೋದಕ್ಕಾಗತ್ತೆ? ಅಕೌಂಟೆಬಿಲಿಟಿ ಯಾರು ಇಟ್ಕೊಳ್ತಾರೆ? ಅದೇ, ಹಾಗಾಗಿ ಕಷ್ಟ ಆಗ್ತಿದೆ ಅಂತಾನೆ ನಾವು ಅದನ್ನ ಈಸ್ ಮಾಡ್ಕೊಳ್ಳೋದಕ್ಕೆ ನಾವು ಆಡಿಟ್ ಅಲ್ಲಿ ಇರೋ ಎಒಸ್ ನ ಅಲ್ಲಿ ಹಾಕೊಂಡಿದ್ದೀವಿ. ಅಲ್ಲ, ಇಲ್ಲಿ ಡೌಟ್ ಬರ್ತಾ ಇರೋ ಕಾರಣ ಏನು ಅಂತಂದ್ರೆ, ಒಬ್ರು ಇಬ್ರು 3 ಜನ ಸಾಮಾನ್ಯವಾಗಿ ಖಾಲಿ ಇರುತ್ತೆ, ಆ ರೀತಿ ಆಗುವಂತದ್ದು ಸಹಜ. ಆದ್ರೆ ಒಂದೇ ಸರಿ ಏಕಾಏಕಿಯಾಗಿ 41 ಜನರಿಗೆ ಈ ರೀತಿಯಾಗಿ ಆದೇಶ ಬಂದಿರೋದಿದೆಯಲ್ಲ, ಇದು ಸಾಮಾನ್ಯವಾಗಿ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಮೇಡಮ್. ಅವು ಏನು ಡಿವಿಷನ್ಸ್ ಹಾಕಿದೀವಿ, ಡಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರೆವಿನ್ಯೂ ಜನರೇಟಿಂಗ್ ಯೂನಿಟ್ಸ್ ಅವೆಲ್ಲ, ಅಲ್ಲಿ ನಮ್ಗೆ ರೆವಿನ್ಯೂ ಸರಿಗೆ ಮಾಡಕ್ ಆಗ್ತಾ ಇಲ್ಲದೆ ಇರೋದ್ರಿಂದ ನಾವು ಆಡಿಟ್ ಅಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೂತಿರ್ತಾರ ಅವರು, ಆಡಿಟ್ ಮಾಡೋರ್ನ ನಾವು ತೆಗೆದು ಅಲ್ಲಿ ಹಾಕೊಂಡಿದೀವಿ. ಇದು ಟೆಂಪರರಿ ರೆವಿನ್ಯೂ ಎಲ್ಲ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿರೋದು? ತಾತ್ಕಾಲಿಕ. ಹೌದೌದು, ಇಲ್ಲ ಇದು ತಾತ್ಕಾಲಿಕ ಅಷ್ಟೇನೆ. ಸೊ ಬದಲಾವಣೆ ಆಗಿರೋದು ಹೌದು, ಆದ್ರೆ ಇದು ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿರೋದು, ಏಕಾಏಕಿಯಾಗಿ 41 ಜನರ ಅವಶ್ಯಕತೆ ಕೂಡ ಇರೋದ್ರಿಂದ ಆ ರೀತಿ ಬದಲಾವಣೆ ಆಗಿರೋದು ಅಂತ ಹೇಳ್ತೀರಾ? ಹೌದು. ಇದ್ರ ಹಿಂದೆ ಯಾವುದೇ ರೀತಿಯ ಪ್ಲಾನ್ ಆಗ್ಲಿ ಅಥವಾ ಬೇರೆ ರೀತಿಯ ಅನುಮಾನಗಳು ಮೂಡೋದಕ್ಕೆ ಸಾಧ್ಯ ಯಾರಿಗೂ ಏನ್ ತೊಂದರೆ ಆಗೋದಾಗ್ಲಿ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗ್ಲಿ ಏನೂ ಇರೋದಿಲ್ಲ ಇದರಲ್ಲಿ. ಜಸ್ಟ್ ನಮ್ಮ ಕೆಲಸನ ಅಲ್ಲಿ ರೆವಿನ್ಯೂ ಬ್ಲಾಕ್ ಆಗಿರೋದನ್ನ ಅದನ್ನ ತೆಗೆಯೋದಕ್ಕೋಸ್ಕರ ನಾವು ಟೆಂಪರರಿ ಡೆಪ್ಟೇಷನ್ ಮಾಡಿರೋದಷ್ಟೇ. ಯಾಕಂದ್ರೆ ಚೆಸ್ಕಾಂ ಆಗಿಲ್ಲ ಅನ್ನುವಂತ ಮಾತು ಕೂಡ ಇದೆ. ಏನ್ ಹೇಳಿ? ಚೆಸ್ಕಾಂ ಹಿಸ್ಟ್ರಿಯಲ್ಲೇ 41 ಜನರ ಏಕಾಏಕಿಯಾಗಿ ವರ್ಗಾವಣೆ ಇಲ್ಲಿವರೆಗೂ ಕೂಡ ಆಗಿದ್ದಿಲ್ಲ, ಹಾಗಾಗಿ ಇಂತ ಅನುಮಾನ ಕಾಡ್ತಾ ಇರೋದು. ಇಲ್ಲ, ನಮ್ಗೆ ಅದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಮಾಡ್ಕೊಂಡಿರೋದು ಅಷ್ಟೇನೆ. ಹೇಳಿದ್ನಲ್ಲ ಟೆಂಪರರಿ ಅದು ಅಂತ. ಇಟ್ ಇಸ್ ನಾಟ್ ಟ್ರಾನ್ಸ್ಫರ್.
ಓಕೆ, ಧನ್ಯವಾದ. ಚೆಸ್ಕಾಂನ MD ಆದಂತ ಶೀಲಾ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ತಾತ್ಕಾಲಿಕವಾದಂತ ನಿಯೋಜನೆ, ಇದರಲ್ಲಿ ಅನುಮಾನ ಪಡುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೂ ಕೂಡ 41 ಅಧಿಕಾರಿಗಳ ಏಕಾಏಕಿಯಾಗಿ ವರ್ಗಾವಣೆ ಇದೆಯಲ್ಲ, ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವರ್ಗಾವಣೆ ಆಗಿಲ್ಲ, ಡೆಪ್ಯೂಟೇಷನ್ ಮಾಡಲಾಗಿದೆ ಅನ್ನುವಂತ ಮಾತನ್ನ ಚೆಸ್ಕಾಂನ MD ಶೀಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಖಾಲಿ ಇದೆ ಅಲ್ಲಲ್ಲಿ ಡೆಪ್ಯೂಟೇಷನ್ ಮಾಡಿದ್ದೇವೆ, ಎಲ್ಲಿ ಖಾಲಿ ಇದೆ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅಷ್ಟೇ. ಏಕಾಏಕಿಯಾಗಿ 41 ಜನರ ವರ್ಗಾವಣೆ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಸ್ಕಾಂನ MD ಶೀಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 18 ಸಹಾಯಕ ಲೆಕ್ಕಾಧಿಕಾರಿಗಳು, ಸಹಾಯಕರು, 23 ಲೆಕ್ಕ ಅಧಿಕಾರಿಗಳು ಸೇರಿದಂತೆ 41 ಅಧಿಕಾರಿಗಳ ವರ್ಗಾವಣೆಯನ್ನ ಈಗ ಮಾಡಲಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಚೆಸ್ಕಾಂನ MD ಅವರು ಕೂಡ ಹೇಳಿದ್ರು, ಇದು ತಾತ್ಕಾಲಿಕವಾಗಿ ನಿಯೋಜನೆ ಮಾಡಲಾಗಿರೋದು ಅಷ್ಟೇ ಅನ್ನುವಂಥ ವಿಚಾರ. ಈ ವರ್ಗಾವಣೆ ಪತ್ರ ಏನಿದೆ ಇದು ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿರುವಂಥದ್ದು, ಪರ್ಮನೆಂಟ್ ಅಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಆದ್ರೂ ಕೂಡ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏಕಾಏಕಿ ಅಕೌಂಟ್ ಆಫೀಸರ್ಗಳೇ ಇಲ್ಲದೆ ಈ ಅಕೌಂಟಬಿಲಿಟಿಯನ್ನ ಯಾರು ಇಟ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಈ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನ ಕೂಡ ಅವರೇ ಒಪ್ಕೊಂಡ್ರು. ಹೌದು, ತೊಂದರೆ ಆಗ್ತಾ ಇತ್ತು, ಮುಂದೆ ಯಾವುದೇ ತೊಂದರೆಗಳು ಆಗಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮಾಡಿರೋದು ಅನ್ನುವಂಥ ಮಾತನ್ನ ಈಗ ಚೆಸ್ಕಾಂನ MD ಶೀಲಾ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.